ಸರ್ ಎಷ್ಟು ಗಂಟೆ ರಾತ್ರಿ ಸರ್ ಮಧ್ಯರಾತ್ರಿನೇ. ಮಧ್ಯರಾತ್ರಿಲೇ ಇರಲ್ಲ. ತಮಾಷೆ ಅಲ್ಲ, ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಆಮೇಲೆ ಮತ್ತೆ ಹುಟ್ಟೋದು ಯಾಕೆ ಸಾಯೋದು ಯಾಕೆ ಹಾಡು, ಆ ಹಾಡಲ್ಲಿ ಎಂಥ ಅರ್ಥಗರ್ಭಿತವಾದ ಸಾಹಿತ್ಯ ಇದೆ. ಈಗಲೂ ಕೂಡ ಅಲ್ಲ, ಈ 100 ವರ್ಷ ಆದರೂ ಕೂಡ ಅದು ನಿಂತ್ಕೊಂಡ್ಬಿಡ್ತು ಹಾಡು ಅಷ್ಟೇ. ಹುಟ್ಟೋದು ಯಾಕೆ ಸಾಯೋದು ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ, ಅಳೋದ್ಯಾಕೆ ನಗೋಕೆ, ಎಂಥ ಹಾಡಿದೆ, ಎಂಥ ಅರ್ಥಪೂರ್ಣವಾಗಿದೆ. ನೀವು ಯಾವುದೇ ಮೂಡಲ್ಲಿ ಕೇಳಿ, ನೀವು ಸ್ವಲ್ಪ ನೊಂದಿದ್ದಾಗ, ಇಲ್ಲ ನೀವು ಏನೋ ಮಾಡೋಕ್ಕೆ ಹೋದಾಗ, ಸಾಧನೆ ಮಾಡೋಕ್ಕಾಗದಿದ್ದಾಗ ಈ ಹಾಡು ಕೇಳಿಬಿಟ್ರೆ ಮತ್ತೆ ನೀವು 100% ಸ್ಫೂರ್ತಿ ಕೊಡ್ತಾ. ನಾನು ಎಷ್ಟೋ ಸಲ ಕೇಳಿದ್ದೀನಿ, ಎಷ್ಟೋ ಸಲ ನೊಂದಾಗ ಈ ಹಾಡನ್ನು ಕೇಳಿ, ಇದು ಮತ್ತು ಸೋಲೆ ಇಲ್ಲ ಯುದ್ಧಕಾಂಡ, ಈ ಥರ ಅವ್ರ ಹಾಡುಗಳು ಕೇಳಿ ನಮಗೂ ಸ್ಫೂರ್ತಿ ಬಂದಿದೆ, ಇಲ್ಲ ಅಂತಲ್ಲ. ಹಂಸಲೇಖಾಜಿ ಅವರ ಸಾಹಿತ್ಯನೂ ಹಂಗೆ ಇತ್ತು, ಸಂಗೀತ ಹಂಗೆ ಇತ್ತು. ಆಮೇಲೆ ಕಾಂಬಿನೇಷನ್ ಆಫ್ ರವಿ ಸರ್ ಹಂಸಲೇಖಾಜಿ ವಾಸ್ ಫ್ಯಾಂಟಾಸ್ಟಿಕ್. ಆ ಕಾಂಬಿನೇಷನ್ನು ಮತ್ತೆ ಬರಲ್ಲ, ಅದು ಸುವರ್ಣ ಯುಗ, ಅದು ಇಟ್ಸ್ ಎ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು ನಾನು. ಸರ್ ಇದರಲ್ಲಿ 9 ಹಾಡುಗಳಿದಾವೆ ಸರ್ ನಮ್ಮ ಶಾಂತಿ ಕ್ರಾಂತಿಯಲ್ಲಿ. ಒಂದಕ್ಕಿಂತ ಒಂದು ವಿಭಿನ್ನ ಸರ್. ಒಂದು ಕೇಳಿದ್ರೆ ಇದನ್ನು ಕೇಳಿದ್ವಾ ಮತ್ತೆ ಇನ್ನೂ ಒಂದು, ಇದಕ್ಕಿಂತ ಇದು ಚೆನ್ನಾಗಿದೆ, ಇದಕ್ಕಿಂತ ಇದು ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ಸರ್. ಅದು ಸಂಗೀತಕ್ಕೆ ಯಾವಾಗಲೂ ಪ್ರಾಮುಖ್ಯತೆ ಕೊಡ್ತಾಯಿದ್ರು ಸರ್ ರವಿ ಸರು. ಹಂಸಲೇಖಾಜಿಯವರು ಅಷ್ಟೇ. ಯಾವುದೇ ಒಂದು ಸಿನಿಮಾ ಮಾಡಬೇಕು, ಎಕ್ಸ್ಪೆಷಲಿ ಈಶ್ವರಿ ಪ್ರೊಡಕ್ಷನ್ಸ್ ಅಂತ ಬಂದಿರೋ ಸಿನಿಮಾ ನೀವು ನೋಡಿ ಬೇಕಾದ್ರೆ, ಪ್ರೇಮಲೋಕ, ರಣಧೀರ, ಶಾಂತಿ ಕ್ರಾಂತಿ, ಇದರಲ್ಲೆಲ್ಲ ನಿಮಗೆ ಸಾಹಿತ್ಯನೂ ಹಂಗೆ ಇರುತ್ತೆ, ಸಂಗೀತವೂ ಹಂಗೆ ಇರುತ್ತೆ. ಆಮೇಲೆ ಎಲ್ಲ ಲೈವ್ ಮ್ಯೂಸಿಕ್ನಲ್ಲಿ ರೆಕಾರ್ಡ್ ಮಾಡೋರು ನೋಡಿ. ಶಾಂತಿ ಕ್ರಾಂತಿ, ಪ್ರೇಮಲೋಕ ನಾನು ಅಂದ್ಕೊಂಡಂಗೆ ಪ್ರಸಾದ್ 70mm ಚೆನ್ನೈನಲ್ಲಿ ರೆಕಾರ್ಡ್ ಆಗಿರೋದು. ಪ್ರಸಾದ್ 70mm ಸ್ಟುಡಿಯೋನಲ್ಲಿ ನಿಮಗೆ ಧ್ವನಿ ಮುದ್ರಣ ಆಗುತ್ತೆ ಅಂತಂದರೆ ಭಾಳ ದೊಡ್ಡ ಪಿಕ್ಚರು, ತಮಾಷೆ ಅಲ್ಲ. ಅಲ್ಲಿ ಕಾಲ್ ಶೀಟು ಪ್ರತಿಯೊಬ್ಬರಿಗೂ ಜಾಸ್ತಿ ಕೂಡ, ಸ್ಟುಡಿಯೋ ಚಾರ್ಜಸ್ಸು. ಇವಾಗಂತರ ಅಲ್ಲ, ಇವಾಗ ಎಲ್ಲೋ ಕೂತ್ಕೊತಾರೆ, ಆಡ್ತಾರೆ, ಅಮೆರಿಕನ್ ಆಡ್ಬಿಟ್ಟು ಇಲ್ಲಿ ಕಳಿಸ್ಬಿಡ್ತಾರೆ, ಭಾಳ ಈಸಿ. ಆವಾಗ ನಿಮಗೆ ಒಂದು ವಯಲಿನ್ನು ನುಡ್ಸೋರು ಬರಬೇಕು ಅಂತಂದರೆ ಚೆನ್ನೈನಲ್ಲಿ ಒಂದು 80 ಜನ ಒಂದು ಟೇಕ್ ಆಗಬೇಕು ಅಂದರೆ ಏನು ತಮಾಷೆ ಅಲ್ಲ. ಆ ಥರ ಕಷ್ಟಪಟ್ಟು ಕ್ರಿಯೇಟ್ ಮಾಡಿದ್ದಾರೆ, ಸ್ವರ ಸಂಯೋಜನೆ ಮಾಡಿ ಅದನ್ನು ನೀವು ವಾದ್ಯ ಸಂಗೀತಗಾರನ ಕುಣಿಸಿ ಲೈವಲ್ಲಿ ರೆಕಾರ್ಡ್ ಮಾಡಿ ಮಿಕ್ಸ್ ಮಾಡಿ ತರೋದಿದೆಯಲ್ಲ ಹೊರಗಡೆ, ಅದು ಭಾಳ ಕಷ್ಟ ಇತ್ತು ಆಗಿನ ಕಾಲ. ಈಗ ಈ ಸಿನಿಮಾನ ರಿಲೀಸ್ ಮಾಡಬೇಕಾದ್ರೆ ಏನೇನೆಲ್ಲ ಚಾಲೆಂಜಸ್ ಇದೆ, ಏನು ನಿಮಗೆ ತಿಳಿದಿರೋ ಪ್ರಕಾರ? ಯಾಕಂದರೆ ಸಾಕಷ್ಟು ಒಡನಾಟ, ಅಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದೀರಿ, ರವಿ ಸರ್ಗೆ ಒಡನಾಟಿ ಆಗಿದ್ದೀರಿ. ಸೊ ನಿಮಗೆ ಏನು ಅನಿಸುತ್ತೆ ಅದನ್ನು ರಿಲೀಸ್ ಮಾಡೋ ಹಿಂದಿನ ಒಂದು ಕಸರತ್ತು ಹೇಗಿದೆ ಅಂತ? ಸರ್ ನೋಡಿ, ಇವತ್ತು ಜನ ಸ್ಪಂದಿಸ್ತಾ ಇರೋ ರೀತಿ ನೋಡಿದ್ರೆ ಹೊಸ ಪಿಕ್ಚರ್ ಕೂಡ ಈ ಥರ ಯಾರು ಸ್ಪಂದಿಸ್ತಾ ಇಲ್ಲ, ನಿಜ. ಅಂದರೆ ಎಕ್ಸಾಕ್ಟ್ಲಿ. ಆದ್ರೂ ಮತ್ತೆ ಜನ ಸ್ಪಂದಿಸ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಒಂದೇ ಕಾರಣ, ಅಂದರೆ ನಮ್ಮ ಜನಕ್ಕೆ ನಮ್ಮ ಶಾಂತಿ ಕ್ರಾಂತಿ ಮತ್ತು ರವಿ ಸರ್ ಮೇಲಿರೋ ಪ್ರೀತಿ. ಆ ಪ್ರೀತಿ ಎಲ್ಲೂ ಸಿಗೋದಿಲ್ಲ ಸರ್ ಅಷ್ಟಿಜಾಗಿ. ಈ ರೀತಿ ನಿಮಗೆ ಸೋಷಿಯಲ್ ಮೀಡಿಯಾನಲ್ಲಿ ಯುವಕರೆಲ್ಲ ಈ ಲೆವೆಲ್ ಸ್ಪಂದಿಸ್ಬಿಟ್ಟು ನೀವು ಸಿನಿಮಾ ರಿಲೀಸ್ ಮಾಡಿ ಅಂತ ಹೇಳೋದು ಇದೆಯಲ್ಲ, ಇದೇ ಒಂದು ಇತಿಹಾಸ. ಅವ್ರು ಮಾಡಿದ್ದೆಲ್ಲ ಇತಿಹಾಸ ಆವಾಗ ರವಿ ಸರು. ಇವಾಗ ಕ್ರಿಯೇಟ್ ಆಗ್ತಾಯಿದ್ದು ಇನ್ನೊಂದು ಇತಿಹಾಸ, ಹೊಸ ಇತಿಹಾಸ, ಸತ್ಯ ನನ್ನ ಪ್ರಕಾರ. ಯಾಕಂದರೆ ಯಾವ ಸಿನಿಮಾಗೂ ಕೂಡ ನೋಡಿ ಇಂಡಿಯಾನಲ್ಲಿ ಈ ಥರ ಕ್ರೇಜ್ ಕ್ರಿಯೇಟ್ ಆಗಿಲ್ಲ. 36 ವರ್ಷದ ಹಿಂದೆ ಬಿಡುಗಡೆ ಅಂತ ಸಿನಿಮಾ ಮತ್ತೆ ನೀವು ರಿಲೀಸ್ ಮಾಡಿ ಅಂತಂದ್ಬಿಟ್ಟು ಎಲ್ಲ ಸೋಕಾಲ್ ಜೆನ್ಸಿ ಯುವಕರು ಮತ್ತು ಎಲ್ಲ ಪ್ರೇಕ್ಷಕರು ಕೂಡ ನೀವು ಮಾಡಿ ನಾವು ನೋಡ್ತೀವಿ ಅನ್ನೋ ಒಂದು ಇದು ಕೊಡ್ತಾ ಇದ್ದಾರಲ್ಲ, ಅನ್ಬಿಲಿಯಬಲ್. ಭಾಳ ಭಾಳ ಸಂತೋಷ ಆಗುತ್ತೆ ಕೇಳಿದ್ರೆ. ನನಗೆ ಎಲ್ಲೋದ್ರೂ ಕೂಡ ಸರ್ ಶಾಂತಿ ಕ್ರಾಂತಿ ಯಾವಾಗ ಸರ್ ಇಲ್ಲಿದು ಅಂತವ್ರೆ. ನೆನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ, ಎಲ್ಲೋ ಅಲ್ಲಿ ತಿಂಡಿ ತಿನ್ನೋಣ ಅಂದ್ಬಿಟ್ಟು ತುಮಕೂರು ಹತ್ರ ರವಿ ದರ್ಶನ್ ಹೋಟೆಲ್ ಇದೆಯಲ್ಲ, ಅಲ್ಲಿ ನಾನು ಹೋಗೋದಾಗೆಲ್ಲ ಅಲ್ಲಿ ಇಡ್ಲಿ ತಿಂತೀನಿ. ಅಲ್ಲಿ ತಿನ್ನೋಕೆ ಹೋದಾಗ ಆ ಓನರ್ ಕೇಳ್ತಾರೆ ನನಗೆ, ಸರ್ ಯಾವಾಗ ಸರ್ ರಿಲೀಸು ಅಂತ. ನನಗೆ ಆಶ್ಚರ್ಯ ಆಗೋದು. ಅಂದರೆ ಹೊಸ ಪಿಕ್ಚರ್ಗೆ ನಿಮಗೆ ಯಾರು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಶಾಂತಿ ಕ್ರಾಂತಿಯನ್ನು ಯಾವಾಗ ರಿಲೀಸ್ ಸರ್? ಬೆಳಿಗ್ಗೆ ವಾಕ್ ಮಾಡೋಕೆ ಹೋದಾಗ ಸರ್ ನಿಮ್ಮ ಇಂಟರ್ವ್ಯೂ ನೋಡಿದೆ, ಶಾಂತಿ ಕ್ರಾಂತಿ ಬಗ್ಗೆ ಎಲ್ಲ ಭಾಳ ದೊಡ್ಡ ಸುದ್ದಿ ಆಗ್ತದೆ, ಯಾವಾಗ ಸರ್ ಬಿಡುಗಡೆ ಅಂತ ಹೇಳ್ತಾರೆ. ಅಂದರೆ ಆ ಪ್ರೀತಿ ಇದೆ. ನೋಡದೇ ಇರೋರಿಗೆ ಇದು ನೋಡಬೇಕು, ಇದನ್ನು ಗೆಲ್ಲಿಸ್ಬೇಕು, ಇದರಲ್ಲಿ ಏನೋ ಇದೆ ಅನ್ನೋ ಒಂದು ಇದೆ, ಸತ್ಯವಾಗೂ ಇದೆ ಆ ಸಿನಿಮಾನಲ್ಲಿ, ತುಂಬ ಇದೆ. ಒಳ್ಳೆ ಮೆಸೇಜ್ ಇದೆ ಸರ್ ಅದರಲ್ಲಿ, ಒಳ್ಳೆ ಮೆಸೇಜ್ ಇದೆ. ನನಗಂತೂ ಪ್ರತಿಯೊಂದು ಶಾರ್ಟು ಜ್ಞಾಪಕ ಇದೆ ಸಿನಿಮಾನಲ್ಲಿ. ಯಾಕಂದರೆ ಫಸ್ಟ್ ಡೇ ಹೋಗಿ ನಾನು ನೋಡಿದಾಗ, ನಾವು ರವಿ ಸರ್ ಪಿಕ್ಚರ್ನ ಶಾರ್ಟ್ ಬೈ ಶಾರ್ಟ್ ನೋಡ್ತೀನಿ ನಾನು. ಅಂದರೆ
ಪ್ರತಿಯೊಂದು ಕೂಡ ನೀವು ಆನಂದ ಪಡ್ಬೋದು. ನಾನು ಹೇಳಿದಲ್ಲ ಉದಾಹರಣೆ, ಒಂದು ಟೇಬಲ್ ಮೇಲೆ ಮೇಜ್ ಮೇಲೆ ಏನು ಇಡಬೇಕು ಆ ಡೀಟೇಲಿಂಗ್ ಕೂಡ ನೋಡಿರ್ತಾರೆ ಅವರು. ಸುಮ್ಮನೆ ಕ್ಯಾಮ್ರಾ ಇಟ್ಬಿಟ್ಟು ಶೂಟ್ ಮಾಡಲ್ಲ ಅವರು. ಟೆಕ್ನಿಷಿಯನ್ ಪ್ರೇಕ್ಷಕರಾಗಿ ಅವರೇ ಅನ್ಕೊತಾರೆ ಇದು ನಾನೇ ಹೋಗಿ ನೋಡಿದೆ ಹೆಂಗಿರುತ್ತೆ, ಅದನ್ನು ಅವ್ರು ಯೋಚನೆ ಮಾಡ್ತಾರೆ. ಅದು ಥಾಟ್ ಪ್ರೊಸೆಸ್ ಅವ್ರದ್ದು, ಫೆಂಟ್ಯಾಸ್ಟಿಕ್ ಥಾಟ್ ಪ್ರೊಸೆಸ್. ಈಸ್ ಅ ಕ್ರಿಯೇಟರ್, ಎರಡನೇ ಮಾತೇ ಇಲ್ಲ ಸರ್. ಸರ್ ಈಗ ವೈರಲ್ ಆಗ್ತಾ ಇದೆಯಲ್ಲ, ಇವಾಗ ಏನಾದರೂ ರವಿ ಸರ್ ಹತ್ರ ಮಾತಾಡಿದ್ರೆ ಏನಾದರೂ ಫೋನ್ ಗಿನ್ ಮಾಡಿ ಹತ್ರ? ಆ್ಯಕ್ಚುಲಿ ಮೊನ್ನೇನೋ ಟ್ರೈ ಮಾಡಿದೆ ಸರ್, ನಾಟ್ ರೀಚಬಲ್ ಬಂತು. ಮಾಡ್ತೀನಿ ಇವತ್ತು ನಾಳೆಯಲ್ಲಿ ಕಾಂಟ್ಯಾಕ್ಟ್ ಹೋಗ್ತೀನಿ ಗ್ಯಾರಂಟಿ. ಬಟ್ ಆದಷ್ಟು ಬೇಗ ಅವರಿಗೆ ಸೋರ್ಸ್ ಸಿಕ್ಕಿ ಅದನ್ನು ರಿಫೈನ್ ಮಾಡಿ ಆ ಸಿನಿಮಾನ ಮತ್ತೆ ಪ್ರೇಕ್ಷಕರ ಮುಂದೆ ಬಂದರೆ ಗ್ಯಾರಂಟಿ ನಮ್ಮ ಜನ ತಿಳಿತಾರೆ ಅನ್ನೋ ಒಂದು ಆಶಾವಾದಿ ನಾನು, ನಿರಾಶಾವಾದಿ ಅಲ್ಲ. ಆವತ್ತು ನಿರಾಶೆ ಆಗಿರ್ಬೋದು 36 ವರ್ಷದ ಮುಂಚೆ ಯಾವುದ್ಯಾವುದೋ ಕಾರಣಗಳಿಗೆ. ಬಟ್ ಆವತ್ತು ಪಟ್ಟಿ ಶ್ರಮಕ್ಕೆ ಇವತ್ತು ಬರ್ತಾರೆ ಹೆಸರು, ಮತ್ತು ಅದಕ್ಕೆ ಜನ ಕೊಡ್ತಾರೋ ಸ್ಪಂದನೆ ಗ್ಯಾರಂಟಿ ಯಶಸ್ವಿ ಆಗುತ್ತೆ. ಎಸ್ ಸರ್. ಅಂದ್ರೆ ಈಗ ಅದು ರೈಟ್ಸ್ ಬಂದು ಬಾಲಾಜಿ ಅವ್ರ ಕಡೆ ಇದೆ, ಈ ಥರ ಎಲ್ಲ ಇದಾಗ್ತಾ ಇದೆ. ಸೊ ಅದನ್ನು ನಾನು ಬಾಲಾಜಿ ಅವ್ರ ಹತ್ರನೂ ಮಾತಾಡಿದೆ. ಅದೇ ನಾನು ಅದು ಪ್ರಯತ್ನದಲ್ಲಿದ್ದೀನಿ ಆದಷ್ಟು, ಯಾಕಂದರೆ ಅಭಿಮಾನಿಗಳು ಹೊರತು ಅವ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ, ಅವ್ರಿಗೋಸ್ಕರನೇ ಸಿನಿಮಾ ಮಾಡಿದ್ದು. ಅವ್ರು ಇಷ್ಟು ಆಸೆ ಪಡ್ತಾ ಇದ್ದಾರೆ ಅಂದರೆ ಅದನ್ನು ಪ್ರಯತ್ನದಲ್ಲೇ ಇದ್ದೀನಿ ಅಂತ ಹೇಳಿದ್ರು ಸರ್. ನೋಡಿ, ಬಾಲಾಜಿ ಅವ್ರು ಯಾರು ಸರ್? ರವಿ ಸರ್ ಅಲ್ವಾ, ಒಂದೇ ಕುಟುಂಬ ಸರ್ ಅದು ಅಲ್ವಾ. ಬಾಲಾಜಿ ಅವ್ರ ಹತ್ರ ಇದೆ ಅಂದರೆ ಅದು ತಪ್ಪರ್ಥ ಆಗುತ್ತೆ. ಈಶ್ವರಿ ಫಿಲಮ್ ಸರ್ ಅದು. ರವಿ ಸಾರು ಬಾಲಾಜಿ ಅವರೆಲ್ಲ ಒಂದೇ DNA, ಒಂದೇ ರಕ್ತ. ಸೊ ಹಾಗಾಗಿ ಇವ್ರು ಹ್ಯಾಂಡ್ಲ್ ಮಾಡ್ತಾ ಇರ್ಬೋದು ಯಾವುದನ್ನು, ಈ ಪರ್ಟಿಕ್ಯುಲರ್ ನೆಗೆಟಿವ್ ಎಲ್ಲಿದೆಯೋ ಮತ್ತು ಆ ಸೋರ್ಸ್ ಎಲ್ಲಿದೆಯೋ ತೊಗೊಂಡು ಅದನ್ನು ರಿಫೈನ್ ಮಾಡಿ ರಿಲೀಸ್ ಮಾಡಲಿಕ್ಕೆ ಇವರು ಬಾಲಾಜಿ ಅವರು ಹ್ಯಾಂಡ್ಲ್ ಮಾಡ್ತಾ ಇರ್ಬೋದು. ಬಿಕಾಸ್ ರವಿ ಸರ್ ಬ್ಯುಸಿ, ಮತ್ತು ಅವ್ರಿಗೆ ಡೆಫಿನೆಟ್ಲಿ ಎಲ್ಲ ಇನ್ಫಾರ್ಮೇಷನ್ ಹೋಗುತ್ತೆ, ಇಬ್ಬರು ಮಾತಾಡ್ಕೊತಾರೆ, ಅದಂತೂ ಗ್ಯಾರಂಟಿ. ಸೊ ಸೋರ್ಸು, ಒಳ್ಳೆ ಸೋರ್ಸು ಯಾರ ಕಡೆ ಇದೆ ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಯಾರಿಗೂ ಇವ್ರು ಕೊಟ್ಟಿದ್ರೋ. ಮತ್ತು ಯಾಕೆಂದರೆ ಯಾವಾಗೆಲ್ಲ ಸರ್ ನೆಗೆಟಿವ್ ಇದೆಯಲ್ಲ, ನೆಗೆಟಿವ್ ಫಂಗಸ್ ಇಟ್ಬಿಡುತ್ತೆ. ಹೌದು, ಡಿಜಿಟಲೈಸೇಷನ್ ಆದಮೇಲೆ ನಿಮ್ಗೆ ಆ ಪ್ರಾಬ್ಲಮ್ ಇಲ್ಲ. ನೆಗೆಟಿವಲ್ಲಿ ನೀವು ಕರೆಕ್ಟಾಗಿ ಸ್ಟೋರ್ ಮಾಡದೇ ಇದ್ದರೆ ಯಾವುದೋ ಲ್ಯಾಬ್ರೇಟ್ರಿ ಉದಾಹರಣೆ, ಆ ಲ್ಯಾಬ್ರೇಟ್ರಿಲಿ ಇಟ್ಟಿರ್ತಾರೆ ಪ್ರೊಸೆಸ್ ಆದಮೇಲೆ. ಆ ಲ್ಯಾಬ್ರೇಟ್ರಿಯವರು ಭದ್ರವಾಗಿಟ್ಟು ಇವ್ರು ವಾಪಸ್ ಕೊಡಬೇಕು. ಎಷ್ಟೋ ನೆಗೆಟಿವ್ಗಳು ಹೋಗ್ಬಿಟ್ಟಿದೆ, ಅದು ದುರಂತ. ಏನು ಮಾಡ್ತಾರೆ, ನಾವು ಅವನು ಬ್ಲೇಮ್ ಮಾಡೋಕ್ಕಾಗಲ್ಲ. ನಮ್ಗೆ ಬೇಕಾ ನಾವು ತಂದು ನಾವು ನಿರ್ಮಾಣ ಮಾಡಿದಂಥ ಒಂದು ಪ್ರಾಡಕ್ಟನ್ನು, ಎಂಡ್ ಪ್ರಾಡಕ್ಟನ್ನು ನಾವು ತಂದಿಟ್ಕೊಳ್ಳೋದು ನಿರ್ಮಾಪಕರದ್ದು ಒಂದು ಜವಾಬ್ದಾರಿ ಇರುತ್ತೆ. ಸೊ ಹಾಗಾಗಿ ನೆಗೆಟಿವ್ ಸಿಕ್ಕಿದ್ರೆ ಭಾಳ ಒಳ್ಳೆಯದು, ಭಾಳ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇರೋವಂಥ ಏನಿದೆಯಲ್ಲ ಸೋರ್ಸು, ಅದನ್ನೇ ಸ್ವಲ್ಪ ರಿಕ್ಯಾಪ್ ಮಾಡಿ ಮತ್ತು ಫೈನ್ ಟ್ಯೂನಿಂಗ್ ಮಾಡಿ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಸರ್ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಅದರಲ್ಲೂ ನಮ್ಮ ರಾಜಲ್ಲೂ ಕೂಡ ಇವತ್ತು ಒಂದು ಡಿಬೇಟ್ ಇಟ್ಕೊಂಡಿದ್ದೇವೆ 7 ರಿಂದ 8 ಶಾಂತಿ ಕ್ರಾಂತಿ ಸಿನಿಮಾ ಬಗ್ಗೆನೇ. ಎಲ್ಲ ಕಲಾವಿದರು ಅವ್ರಿಗೆ ಸಂಬಂಧಪಟ್ಟಂಗೆ ಈ ಥರ, ಈಗ ನೀವು ಸಿನಿಮಾದ ಆಡಿಯೋ ರೈಟ್ಸ್ ನಿಮ್ಮ ಕಡೆ ಇತ್ತು. ಸೊ ಹೀಗಾಗಿ ಎಲ್ಲರನ್ನೂ ಹೀಗೆ ಮಾತಾಡಿಸಿ ನಾವು ಒಂದು ಅಭಿಯಾನ ಥರ ಮಾಡ್ತಾಯಿದ್ದೀವಿ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಶಾಂತಿ ಕ್ರಾಂತಿ 36 ವರ್ಷಗಳ ಮುಂಚೆ ಬಿಡುಗಡೆ ಆದಂಥ ಸಿನಿಮಾ ಇವತ್ತು ನಮ್ಮ ಕನ್ನಡದ ಚಲನಚಿತ್ರ ರಸಿಕರು ಮತ್ತೆ ಆ ಸಿನಿಮಾ ನಾವು ನೋಡಲೇಬೇಕು ಅಂತಂದ್ಬಿಟ್ಟು ದಿಟವಾಗಿ ಸೋಷಿಯಲ್ ಮೀಡಿಯಾನಲ್ಲಿ ಎಷ್ಟು ಚೆನ್ನಾಗಿ ನೀವು ಅದಕ್ಕೆ ಸ್ಪಂದಿಸ್ತಾ ಇದ್ದೀರಾ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಅಂದರೆ ನಮ್ಮ ಜನ ಯಾವತ್ತೂ ಒಳ್ಳೆಯದನ್ನು ಕೈ ಬಿಡಲ್ಲ ಅಂತ ಗೊತ್ತಾಗ್ತಾಯಿದೆ ಇವಾಗ. ಸೊ ಇಡೀ ಟೀಮು ಅವಾಗೇನು ಕಷ್ಟಪಟ್ಟಿದ್ರು ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಲಿ, ಆ ಭಗವಂತನಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು. ರಿಲೀಸ್ ಆದಮೇಲೆ ಸೂಪರ್ ಹಿಟ್ ಆಗಲಿ, ಹಾಗೆ ಆಗುತ್ತೆ ಅಂತ ನನಗೂ ಭರವಸೆ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಮಸ್ಕಾರ. ಇದಿಷ್ಟು ಲಹರಿ ವೇಲು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.